ತಕ್ಷಣವೇ ಸಾಹೇಬ್ರಿಗೆ ಕ್ಷಮಾಪಣೆ ಕೇಳಬೇಕು. ನೀವು ಜಮೀರ್ ಅಹಮದ್ ಖಾನ್ ಸಾಹೇಬ್ರ ಹತ್ರ ಹೇಳಿದ್ದಕ್ಕೆ 25 ಲಕ್ಷ ರೂಪಾಯಿ ಚೆಕ್ ಕೊಟ್ರಲ್ಲ, ಆ ಮಗುಗೋಗಿ ಕೇಳಿ ಯಾರು ಜಮೀರ್ ಅಹಮದ್ ಖಾನ್ ಯಾರಂತ. ಸರ ಚಿಲ್ಲರೆ ಮನೆ ಕಟ್ಕೊಟ್ಟಿದಾರಲ್ಲ ಬಡವರು, ಕೇಳಿ ಯಾರಂತ ಜಮೀರ್ ಅಹಮದ್ ಖಾನ್ ಯಾರಂತ ಕೇಳಿ ಅವ್ರು ಹೇಳ್ತಾರೆ ಬಡವರು. ಉದ್ದೇಶ ಒಂದೇ ಇರೋದು, SS ಮಲ್ಲಿಕಾರ್ಜುನ್ ಅಣ್ಣವರು ಯಾಕಂದ್ರೆ ನಾವು ಮರ್ಯಾದೆಯಿಂದ ಮಾತಾಡ್ಬೇಕು. ಹಿರಿಯರು ದೊಡ್ಡವರವರು, ಅವ್ರು ಬಂದ್ಬಿಟ್ಟು ನಮ್ಮ ಸಚಿವರಾದಂತ BZ ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ ಅವಹೇಳನಕಾರಿ ಕೊಟ್ಟಿದ್ದಾರೆ. ಏನಂದ್ರೆ ಅವನು ಮಾತಾಡಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಏನಾಗೈತಿ ಅಂದ್ರೆ ಜೋಕರ್ಗಳು ಕೆಲಸ ಆದಂಗಾಗೈತಿ. ಅವ್ನು ಬರೋದು ಅವನೊಂದು ಸ್ಟೇಟ್ಮೆಂಟ್ ಕೊಡೋದು, ಇವ್ನು ಬರೋದು ಇವನೊಂದು ಸ್ಟೇಟ್ಮೆಂಟ್ ಕೊಡೋದು. ಏನದು ಎಲ್ಲರೂ ಒಟ್ಟು ಯಾರು ಅಬ್ದುಲ್ ಜಬ್ಬರ್ ಅಂತಲ್ಲ, ಜನಗಳು ಈಗ ಜಮೀರು ಅಲ್ಲಿಂದ ಬಂದು ಇಲ್ಲಿ ಬರೋದೇನೈತಿ. ಇಲ್ಲಿ ನಿಮ್ಮ ಪಕ್ಷದಲ್ಲೇ ಕಾಂಗ್ರೆಸ್ ಪಕ್ಷದಲ್ಲೇ ದುಡ್ದು ಕೆಳಗಿಂದ ಮೇಲ್ ಬಂದಿರೋದು, ಅವ್ರು ಸಚಿವರು ಆಗಿದ್ದಾರೆ. ಅವ್ರು ಯಾರಂದ್ರೆ, ನೀವು ಹೋಗಿ ನಿಮ್ಮ ಹುಬ್ಳಿಯಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಮಾಡಿ ಬಡವರಿಗೆ ಮನೆ ಹಂಚಿದ್ರಲ್ಲ, ಆ ಬಡವ್ರಿಗೆ ಹೋಗ್ಬಿಟ್ಟು ಕೇಳಿ ನೀವು ಜಮೀರ್ ಅಹಮದ್ ಖಾನ್ ಅಂತ ಯಾರಂತ ಅವ್ರು ಹೇಳ್ತಾರೆ. ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಕೇಳಿ BZ ಜಮೀರ್ ಅಹಮದ್ ಖಾನ್ ಯಾರಂತ ತೋರಿಸ್ಬಿಡ್ತಾರೆ. ಈಸ್ ಎ ಮಾಸ್ ಲೀಡರ್. ಇವಾಗ ಹಿಂದೂ, ಮುಸ್ಲಿಂ, ಸಿಖ್, ಈಸಾಯಿ ಯಾರಿಗಾದ್ರೂ ನೀವು ಹೋಗಿ ಕೇಳಿ ಜಮೀರ್ ಅಹಮದ್ ಖಾನ್ ಅಂದ್ರೆ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ಏನಕ್ಕಂದ್ರೆ ಅವ್ರ ಕೆಲಸ ಆ ತರ ಮಾಡ್ತಾರೆ. ಜಾತಿ ಭೇದ ಮಾಡಲ್ಲ ರೀ ಅವರು. ಜಾತಿ ಭೇದ ಏನಂತ ಮಾಡಲ್ಲ ಅವರು. ಮುಸ್ಲಿಂ ಆಗಿರ್ಬೋದು, ಬಟ್ ಹಿಂದೂ, ಮುಸ್ಲಿಂ, ಸಿಖ್, ಈಸಾಯಿ ಎಲ್ಲಾರ್ಗು ಒಗ್ಗೂಡಿ ತಗೊಂಡ್ ಹೋಗ್ತಾ ಇರೋದು. ಈಸ್ ಎ ಮಾಸ್ ಲೀಡರ್. ಈ ತರ ಎಲ್ಲ ಮಾತಾಡ್ಬೋದಾ ನೀವು ಸಂವಿಧಾನ ಕೊಟ್ಟಿದ್ದಾರೆ, ಅವರ ಹಕ್ಕು ಯಾವ ತರ ಕೇಳ್ಬೇಕು. ಇವಾಗ ನೀವು ಮಿನಿಸ್ಟರ್ ಆಗಿದ್ದೀರಾ, ನಿಮ್ ಕೊಟ್ಟಿದೆ. ನಾವು ಕಾರ್ಯಕರ್ತ ಇದ್ದೀವಿ, ನಮ್ ಕೊಟ್ಟಿದೆ. ಅದೇ ತರ ಮಾಸ್ ಲೀಡರ್ ಜಮೀರ್ ಅಹಮದ್ ಖಾನ್ ಇದ್ದಾರೆ, ಅವ್ರ ಹಕ್ಕು ಅವ್ರು ಕೊಟ್ಟಿದೆ. ಅವ್ರು ಕೇಳಿದ್ರೆ ಜಮೀರ್ ಅಹಮದ್ ಖಾನ್ ಯಾಕಂದ್ರೆ ಏನಾದ್ರೂ ಒಂದು ಮೈನಾರಿಟಿ ಪ್ರಾಬ್ಲಮ್ ಬರ್ಲಿ, ಯಾರಾದ್ರೂ ಇರ್ಲಿ, ಹಿಂದೂ, ಮುಸ್ಲಿಂ, ಸಿಖ್, ಈಸಾಯಿ ಯಾರಾದ್ರೂ ಪ್ರಾಬ್ಲಮ್ ಬರ್ಲಿ, ಅದಕ್ಕೆ ಫಸ್ಟ್ ಬರೋದು BZ ಜಮೀರ್ ಅಹಮದ್ ಖಾನ್. ನೀವು ಮಾಡ್ತಾ ಇರೋದು ತಪ್ಪು. ಯಾಕಂದ್ರೆ ನಮ್ಗೇನ್ ಕೇಳಕ್ ಹಕ್ಕಿಲ್ವಾ? ಮೈನಾರಿಟೀಸ್ಗೆ ಸೀಟ್ ಕೇಳಕ್ ಹಕ್ಕಿಲ್ವಾ? ಶಾಮ್ನೂರ್ ಶಿವಶಂಕರಪ್ಪ ಸಾಹೇಬ್ರು ಇದ್ರು, ಅವ್ರಿಗೆಲ್ಲಾರು ಯಜಮಾನ್ರಂತ ಇದ್ರು. ಆ ಯಜಮಾನ್ರಿಗೆ ನೀವು ಮರ್ಯಾದೆ ಕೊಡ್ತಾ ಇದ್ದೀರಾ? ಆ ಯಜಮಾನ್ರು ಅವ್ರ ಮಾತು ಕೊಟ್ಟಿದ್ದಾರೆ. ನಮ್ಗಿದು ಕೊನೆ ಚುನಾವಣೆ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮೈನಾರಿಟಿಗೆ ಕೊಟ್ಬಿಟ್ಟು ನಾನು ಗೆಲ್ಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಮಾತು ಕೊಟ್ಟಿದ್ದಾರೆ. ಅವ್ರ ಮಾತಿಗೆ ಬೆಲೆ ಕೊಡಲ್ವಾ ನೀವು? ನಾವೆಲ್ಲ ಬದ್ಧ ಇದ್ದೀವಿ. ಯಾಕಂದ್ರೆ ಯಜಮಾನ್ರು ಇರ್ಲಿ ಇಲ್ದೇ ಇರ್ಲಿ, ನಾವು ಯಜಮಾನ್ರೆ ಅಂತೀವಿ. ಸಾಹೇಬ್ರು, ನಾವು DK ಶಿವಕುಮಾರ್ ಸಾಹೇಬರಿಗೆ, ಹೈಕಮಾಂಡ್ಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಒಂದ್ ಮನವಿ ಮಾಡ್ತೀವಿ. ಯಾಕಂದ್ರೆ ಇವತ್ತಿರೋದು ಮಾಸ್ ಲೀಡರ್ BZ ಜಮೀರ್ ಅಹಮದ್ ಖಾನ್. ನಿಮ್ ಕ್ಷೇತ್ರ ಎಲ್ಲಿದೆ ಸ್ವಾಮಿ? ಇವತ್ ನೀವು ಗೆದ್ದಿದ್ದೀರಾ, ನಾಳೆ ಸೋಲ್ ಬಿಟ್ರೆ ನೀವು ನಿಮ್ ಕ್ಷೇತ್ರ ಇರಲ್ಲ. ಬೇರೆ ಯಾರು ಬರ್ತಾರೆ MLA, ಅವ್ರ ಕ್ಷೇತ್ರ ಇರ್ತದೆ. ಏನು ಅಂತ ಹೇಳ್ಬಿಟ್ಟು ದಯವಿಟ್ಟು ಅದಕ್ಕೆ ನೀವು ಕ್ಷಮಾಪಣೆ ಕೇಳಲೇಬೇಕು. ಇಲ್ಲ ಅಂದ್ರೆ ಮುಂದೆ ಬರ್ತಾ ಇರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲಾ ಡಿಸ್ಟಿಕ್, ಇಡೀ ಕರ್ನಾಟಕದಿಂದ ನಾವು ಹೋರಾಟ ಮಾಡ್ಬೇಕಾಗಿರ್ತದೆ. ಇದು ನನ್ಗೆ ನೀವೊಂದು ಕಿವಿ ಮಾತು ಹೇಳಂಗೆ ನಾನು ಇಷ್ಟಪಡ್ತೀನಿ.